ಸ್ಟ್ರಾಂಗ್. ಸರ್ ಸೀಕ್ರೆಟ್ಸ್ ಬಗ್ಗೆ ಹೇಳಿ ಸ್ವಲ್ಪ ಅವ್ರದ್ದು. ಸೀಕ್ರೆಟ್ ಅಲ್ಲಿ ಮೇಂಟೈನ್ ಮಾಡೋದ್ರಲ್ಲಿ 0 ಪಾಯಿಂಟ್ ಕೊಡ್ಬೋದು ಇವ್ರಿಗೆ. ನಂದು ಒಂದು 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 ಲೈಫ್ ಅಂಡ್ ಡೆತ್ ಮ್ಯಾಟರ್ ಸೀಕ್ರೆಟ್ನ ಯಾರಿಗೂ ಹೇಳಿದ್ರೆ ಅವ್ರೊಬ್ರಿಗೆ ಹೇಳಿದೆ. ನಾನು ಅಷ್ಟೇ ಸೀಕ್ರೆಟ್ ಸರ್. ನಾನೇನು ವಿಷ ಕಂಟನೆ ಸರ್, ವಿಷ ಕಂಟ್ರೋಲ್ ಹಿಡ್ಕೊಂಡು ನಾನೇನು ವಿಷನ ಕೊಟ್ಟಿದ್ದೆ, ಅವಳು ಕುಡಿಸಿದ್ದು ವಿಷ. ಅದು ನನ್ನ ಒಬ್ಬನಿಗೆ ಕುಡಿಯಕ್ಕೆ ಅದು ಅಲ್ಲ. ಒಂದು ಹೇಳ್ತೀನಿ, ಈಗ ಯಾರಾದ್ರೂ ಸೀಕ್ರೆಟ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಜನ ಒಂದೆರಡು 3 ದಿನ ಇಟ್ಕೊಂಡು ಯೋಚನೆ ಮಾಡಿ, ಅಥವಾ ಯಾವಾಗಾದ್ರೂ ಅವ್ರ ಮೇಲೆ ನಮಗೆ ರಿವೆಂಜ್ ಆಗುತ್ತಲ್ಲ, ಅವಾಗ ಅವ್ರ ಸೀಕ್ರೆಟ್ನ ಬಿಟ್ಕೊಡ್ತಾರೆ. ಆದ್ರೆ ಈ ಮಹಾನುಭಾವ ನಾನು ಸೀಕ್ರೆಟ್ ಹೇಳಿ ಹಿಂಗೆ ಹೋಗಿಲ್ಲ, ಈ ಕಡೆ ಆಲ್ರೆಡಿ ರಿವೀಲ್ ಮಾಡಿದ್ದಾರೆ. ಹೌದಾ? ಅಂದ್ರೆ ಅವ್ರಿಗೆ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳಕ್ ಇಷ್ಟ ಇಲ್ಲ ಅವ್ರಿಗೆ. ಅವ್ರು ಬಂದ್ರು ಸರ್, ಬಂದ್ರು ಏನೋ ಸಪ್ಪಾಗಿದ್ಲು, ಯಾಕೋ ಬೇಜಾರಲ್ಲಿ ಇದ್ಲು. ಅದೇ ಬ್ರೇಕಪ್ ಅಪ್ಪ ಅದಕ್ಕೆಲ್ಲ ಟೈಮ್ ಇಲ್ಲ, ಕನೆಕ್ಟ್ ಆಗಿಲ್ಲ ಬ್ರೇಕಪ್. ಓಕೆ. ಸೊ ಯಾಕಮ್ಮ ಬೇಜಾರಲ್ಲಿ ಇದೆಯಾ, ಏನಾಯ್ತಮ್ಮ? ಅವಳು ಪಾಪ ಹೇಳ್ಕೊಳ್ಬೇಕು ಅನ್ನಿಸ್ತೇನೋ. ನೀನು ನಾಳೆ ಮಾಡು, ನೀನು ಪ್ರಾಮಿಸ್ ಮಾಡಿ ಯಾರಿಗೂ ಹೇಳಲ್ಲ. ಆಯ್ತಮ್ಮ, ಯಾರಿಗೂ ಹೇಳಲ್ಲ. ಏನಾಯ್ತು ನಾನು ಬಳದ ಅಂದ್ಲು. ಇಷ್ಟೆಲ್ಲ ಇದೆಯಾ ಅನ್ಕೊಂಡು ಹಿಂಗೆ ಬಂದೆ. ಅಲ್ಲಿ ಯಾರಿಗೂ ನಮ್ಮವನಿಗೆ ಹೇಳಿದ್ದೆ, ಅವ್ನು ಉರ್ತು ಬೆಳ್ಕೊಂಡ್ಬಿಟ್ಟಿದ್ದಾನೆ. ಅವಾಗ ಗೊತ್ತಾಯ್ತು ನಾನು ಸೀಕ್ರೆಟ್ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ ಅಂತ. ಮಳೆ ಹೆವಿ ಬರ್ತದೆ, ಈ ಮಳೆಯಲ್ಲಿ ಒಂದು ರೀಲ್ಸ್ ಮಾಡ್ಬಿಡೋಣ. ಸ್ವಾತಿ ಮುತ್ತಿನ ಮಳೆ ಮುಗಿತಲ್ಲ. ಒಳ್ಳೆ ಡ್ಯಾನ್ಸರ್ ವೆಂಕಿ, ಎಂತ ಡ್ಯಾನ್ಸರ್ ಅಂದ್ರೆ ಅವ್ರ ಜೊತೆ ಮಾಡಕ್ ನಂಗೆ ಭಯ ಆಗುತ್ತೆ. ಸ್ಟೆಪ್ ಫಾಲೋ ಮಾಡಕ್ಕಾಗಲ್ಲ ಅಂತ. ಅಯ್ಯೋ, ಅವ್ರ ಎನರ್ಜಿಗೆ, ಅವ್ರ ಇದಕ್ಕೆ ನಾನು ಹಿಂಗೆ ನೋಡ್ತಾ ಇರ್ತೀನಿ, ಅಯ್ಯೋ ಹಿಂಗೆ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾರೆ ಅಂತ. ಸೊ ಕೊರಿಯೋಗ್ರಾಫರ್ ಕೂಡ ಹೌದು ನೀವು ಸರ್? ಅಯ್ಯೋ, ಸಿಂಗರು, ಕೊರಿಯೋಗ್ರಾಫರು ಏನಲ್ಲ. ಸುಮ್ಮನೆ ಸುಳ್ಳೆಲ್ಲ ಹೇಳ್ಬಾರ್ದು, ನಿಜ, ಪ್ರಾಮಿಸ್. ಹೆಂಗೆ ಸರ್ ಇಷ್ಟೆಲ್ಲ ಕಲೆಗಳು ಒಂದೇ ಸುಳ್ಳು ಹೇಳ್ತಾ ಸುಮ್ಮನೆ ಸರ್. ನಾನಂತ ನಿಜ ಹಬ್ಬ ಥರ ಹಾಡು ಹೇಳೋದು ಯಾರು ಇಲ್ಲ ಸೆಟ್ಟಲ್ಲಿ. ಸಾಂಗ್ ಹೇಳಕ್ ಸ್ಟಾರ್ಟ್ ಮಾಡಿದ್ರಿ ನಾವು ಸಾಟಿಗೆ ಹೇಳ್ತಾ ಇದ್ರೆ ನಮ್ಮ ಸಂತೋಷ್ ಪಾತ್ರ ಮಾಡೋ ಮಧುಜಿ ಇದಾರಲ್ಲ, ಅವ್ರು ಒಂದೇ ಹೇಳ್ದ, ಆಹಾ ಅದ್ಭುತ ಅದ್ಭುತ ಅಂತಿರ್ತಾರೆ. ಅಲ್ಲೇ ಗೊತ್ತಾಗುತ್ತೆ, ನಿಲ್ಸಪ್ಪ ನೀನು ಹಾಡೋದು, ನೀನು ಕಾಟ ಅಂತ ತಡ್ಕೊಳಕ್ಕಾಗ್ತಿಲ್ಲ ಅನ್ನೋ ಟೋನಲ್ಲಿ ಹೇಳ್ತಾ ಇರ್ತಾರೆ. ಬಟ್ ಆದ್ರೂ ಚೆಲ್ವಿ ಅವರ ಒಂದು ಡಿಮ್ಯಾಂಡ್ ಮೇರೆಗೆ ಪ್ಲೀಸ್ ಹಾಡು ಹೇಳ್ಬೇಕಾ? ಹೇಳಿ. ಅಲ್ಲ ಇದೆ ತಾನೆ, ಡಿಮ್ಯಾಂಡ್ ಇದೆ ಅಲ್ವಾ? ಇದೆ. ಅಯ್ಯೋ, ಅದೊಂದೇನಾ ಹಾಡಷ್ಟು ಡಿಮ್ಯಾಂಡಾ? ಚೆಲುವಮ್ಮ ಚಂದವಮ್ಮ ನಿನ್ನ ಹೆಸರೇ ಅಂದವ, ಮನಸಮ್ಮ ಮಾಸದಮ್ಮ ನನ್ನ ಲಿರಿಕ್ಸ್ ಹೇಳ್ಕೊಡಿ. ಲಿರಿಕ್ಸ್ ಗೊತ್ತಿದ್ರೆ ಏನೋ ಆತುರ ಏನೋ ಕಾತುರ ನನ್ನ ಅಷ್ಟೇ. ಮೊದಲ ಶಾಲಿ ಅಲ್ವಾ? ತಪ್ಪಿದ್ರೆ ಕ್ಷಮಿಸಿ ಸರ್ ಲಿರಿಕ್ಸ್. ಬಟ್ ಇಷ್ಟದ ಹಾಡು ಲಿರಿಕ್ಸಲ್ಲಿ. ಓಕೆ. ಸೊ ಚೆಲ್ವಿ ಅವರಿಗೆ ಅಂದರೆ ಈಗ ಫ್ಯಾನ್ ಎನ್ಕೌಂಟರ್ಸ್ ಅಂದರೆ ಆಫ್ಟರ್ ಲಕ್ಷ್ಮೀ ನಿವಾಸ ಅಂದರೆ ಹೆಂಗೆ ಗುರುತಿಸ್ತಾರೆ, ಏನು ಹೇಳ್ತಾರೆ ನಿಮ್ಮ ಹತ್ರ ಮಾತಾಡಿದ್ದು ಬಂದು? ಮೊದಲೆಲ್ಲ ಮೂಗನ ಹೆಂಡ್ತಿ ಅನ್ನೋರು ಈಗ 1-2 ತಿಂಗಳಿಂದ ಹತ್ಮೇಲೆ ಚೆಲ್ವಮ್ಮ ಅಂತ ಕರೀತಾರೆ. ಹೌದಾ? ನನಗೆ ಒಂದಷ್ಟು ಜನ ಅಂದರೆ ಈ ಪಾತ್ರ ನನಗೆ ಭಾಳ ಯಾಕೆ ಹೆಮ್ಮೆಯ ವಿಷಯ ಅಂದರೆ, ಈ ನಿಜ ಜೀವನದಲ್ಲಿ ಯಾರೆಲ್ಲ ವೆಂಕಿ ಪಾತ್ರ ಇದ್ದಾರಲ್ಲ, ನಿಜ ಜೀವನದ ವೆಂಕಿ ಇದ್ದಾರಲ್ಲ, ಅವ್ರು ಎಲ್ಲರೂ ಬಂದು ನನ್ನನ್ನು ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ. ಯಾರೇ ಸಿಕ್ಕರು ಅಷ್ಟೇ, ನಾನು ಅದಕ್ಕೆ ಭಾಳ ಸಲ ಕೇಳೋದು ಒಂದೇ ಪ್ರಶ್ನೆ, ನಾನು ಅರ್ಥ ಆಗುತ್ತೆ ನಿಮಗೆ, ನಿಮ್ಮ ಥರ ನಾನು ಮಾತಾಡ್ತೀನಿ ಸೈನ್ ಲ್ಯಾಂಗ್ವೇಜಲ್ಲಿ, ಓ ಸೂಪರ್ ಅಂತಾರೆ. ಆಮೇಲೆ ಒಂದಷ್ಟು ಏನಾರು ಅವ್ರ ಹತ್ರ ಏನಾರು ಸೋರ್ಸ್ಕೊಳ್ತಾರೆ, ನಾನು ಕೇಳ್ತೀನಿ ಇಂಥ ವರ್ಡಿಗೆ ಏನಂತಾರೆ, ನೀವು ಹೆಂಗೆ ಏನಾಕ್ಟ್ ಮಾಡ್ತೀರಿ ಅಂಥದ್ದೆಲ್ಲ ನಡೆಯುತ್ತೆ. ಸೊ ಥ್ಯಾಂಕ್ ಯು. ಆಮೇಲೆ ಈ ಪಾತ್ರ ಕಟ್ಟುವಾಗಲೇ ಕೂಡ ನಮ್ಮ ಇಡೀ ತಂಡ ಏನು ಝೀ ಟೀಮ್ ಇದೆ, ಕಟ್ಟುವಾಗಲೇ ಒಂದು ಕನಸಿಟ್ಕೊಂಡಿದ್ವಿ, ಯಾವುದೇ ಕಾರಣಕ್ಕೂ ಈ ಪಾತ್ರಕ್ಕೆ ಅವಮಾನ ಆಗಬಾರ್ದು. ಹೌದು ಸರ್, ಯಾಕಂದರೆ ನೀವು ಆಗಲೇ ಹೇಳಿದ್ರಿ ಸೈನ್ ಲ್ಯಾಂಗ್ವೇಜಲ್ಲಿ ಅದೇ ಇಡೀ ಸೀರಿಯಲ್ ಪೂರ್ತಿ ಹಂಗೆ ಆ್ಯಕ್ಟ್ ಮಾಡೋದು, ಜೊತೆಗೆ ಅದು ಜನಗಳಿಗೆ ಆಕರ್ಷಣೆ ಆಗೋದ್ರಿಂದ ತುಂಬ ಕಷ್ಟ. ಅದು ನೀವೇನು ಸೈನ್ ಲ್ಯಾಂಗ್ವೇಜ್ ಅದಕ್ಕೆ ಪ್ರಿಪೇರ್ ಆಗಿದ್ರೆ? ಸ್ಟಾರ್ಟಿಂಗ್ ಸೈನ್ ಲ್ಯಾಂಗ್ವೇಜ್ ಟ್ರೈ ಮಾಡಿದ್ವಿ, ಒಂದಷ್ಟು ಓಪನಿಂಗ್ ಸ್ಟೇಜ್ ಶೂಟಿಂಗ್ ಮಾಡಬೇಕಾದ್ರೆ ಒಂದಷ್ಟು ಸೈನ್ ಲ್ಯಾಂಗ್ವೇಜ್ಗಳು ಟ್ರೈ ಮಾಡಿದ್ವಿ. ಬಟ್ ಅದೇನಾಗುತ್ತೆ, ಸೈನ್ ಲ್ಯಾಂಗ್ವೇಜ್ ಗೊತ್ತಿರೋರಿಗೆ ಮಾತ್ರ ಸೈನ್ ಲ್ಯಾಂಗ್ವೇಜ್ ಅರ್ಥ ಆಗ್ತಾ ಹೋಗುತ್ತೆ. ಸೈನ್ ಲ್ಯಾಂಗ್ವೇಜ್ ಗೊತ್ತಿಲ್ಲದಿರೋರಿಗೆ ನಾನು ಏನು ಹೇಳ್ತೇನೆ ಅರ್ಥ ನಾರ್ಮಲ್ ಆಡಿಯನ್ಸಿಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಭಾವನೆಗಳ ಮೂಲಕ ಎನಾಕ್ಟ್ ಮಾಡೋದನ್ನು. ಆಮೇಲೆ ಡಮಂಡೆಫ್ ಅಥವಾ ಕಿವುಡ ಮೂಗ ಅಂದ ತಕ್ಷಣ ಅವ್ರು ಸೈನ್ ಲ್ಯಾಂಗ್ವೇಜೇ ಕಲ್ತಿರಲ್ಲ ಎಲ್ಲರೂ ಕೂಡ. ಹೌದು, ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಭಾಷೆ ಇರುತ್ತೆ ಅವ್ರದ್ದು. ಒಂದೊಂದು ಮನೆಗೆ ಹೋದರೆ ಅವನ ಭಾಷೆ ಆ ಮನೆಯವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಭಾಳ ಜನಗಳು ನನಗೆ ಕೇಳೋ ಪ್ರಶ್ನೆ ಒಂದು, ನಿಮಗೆ ಕೇಳಲ್ಲ, ನೀವು ಮನೆಯವ್ರ ಜೊತೆ ಹೆಂಗೆ ಏನಾಕ್ಟ್ ಮಾಡ್ತೀರಿ, ನಿಮ್ಮ ಮನೆಯವ್ರು ನಿನ್ನ ಭಾಷೆ ಹೆಂಗೆ ಅರ್ಥ ಮಾಡ್ಕೊಂಡ್ರು, ಅದೇ ಇಲ್ಲಿರೋದು, ಅದನ್ನೇ ನೀವು ಅರ್ಥ ಮಾಡಿ. ಬಟ್ ವೆರಿ ಟ್ರಿಕ್ಕಿ ಅದು. ಅವ್ನ ಮನೆಯವ್ರಿಗೆ ಗೊತ್ತಿರುತ್ತೆ ಅವ್ನು ಏನು ಹೇಳ್ತಿದ್ದಾನೆ, ನಾನು ಎಕ್ಸಾಕ್ಟ್ ಇದನ್ನೇ ಹೇಳ್ತಿದ್ದೇನೆ ಅಂತ. ಅವ್ನ ಜೊತೆಗೆ ಬೆಳೆದಿರ್ತಾರಲ್ಲ, ಆ ವಾತಾವರಣಕ್ಕೆ ಬೆಳೆದಿರ್ತಾರಲ್ಲ, ಅವನಿಗೆ ಮಾತ್ರ ಅರ್ಥ ಆಗುತ್ತೆ, ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಸೊ ಅದು ವೆಂಕಿ, ಅದು ಲಕ್ಷ್ಮೀ ನಿವಾಸದಲ್ಲಿರೋ ವೆಂಕಿ.